ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಗೌತಮರೇ ರೀಚ್ ಆದ್ರಾ? ಈಗ ಹಾಫ್ ಅನ್ ಅವರ್ ಆಯ್ತು ರೀಚ್ ಆಗಿ. ಮತ್ತೆ ನೀವೇನ್ ಮಾಡ್ತಾ ಇದ್ದೀರಾ? ಊಟ ಆಯ್ತಾ? ಮೆಡಿಸಿನ್ಸ್ ಎಲ್ಲ ತಗೊಂಡ್ರಾ? ಎಸ್, ನಂದೆಲ್ಲ ಆಯ್ತು. ನಿಮ್ದು ಊಟ ಆಯ್ತಾ? ಇನ್ನೂ ಇಲ್ಲ, ಮಾಡ್ಬೇಕು. ಏನಿದು ಗೌತಮರೇ, ಇಷ್ಟೊಂದಾದ್ರೂ ನೀವು ಊಟ ಮಾಡಿಲ್ವಾ? ವೆರಿ ಬ್ಯಾಡ್. ಅಲ್ಲ ಗೌತಮರೇ, ನನ್ ಬಗ್ಗೆ ಅಷ್ಟೊಂದು ಕೇರ್ ತಗೋತೀರಾ, ನಿಮ್ ಬಗ್ಗೆನೂ ನೀವು ಕೇರ್ ತಗೋಬೇಕಲ್ವಾ? ಇದಕ್ಕೆ ಹೇಳೋದು ನಿಮಗೆ ಒಬ್ಬೊಬ್ಬರನ್ನ ಎಲ್ಲೂ ಕಳಿಸ್ಬಾರ್ದು ಅಂತ. ಬೇಕಾ ಬಿಟ್ಟು ಇರ್ತೀರಪ್ಪ. ಯಾಕ್ರಿ ಒಂದೇ ಸಮಯ ಬೈತಾ ಇದ್ದೀರಾ? ತೀರಾ ಏನು ಲೇಟ್ ಆಗಿಲ್ಲ ರೀ, ಹಸು ಆಗ್ತಾ ಇಲ್ಲ. ಒಂದೊಂದ್ಸತಿ ನನಗಿಂತ ಜಾಸ್ತಿ ನೀವೇ ಅತಿಯಾಗಿ ಆಡ್ತಿರ್ರಿ. ಏನ್ ಮಾಡೋದು, ಸಹವಾಸ ದೋಷ. ನಿಮ್ ಜೊತೆ ಸಹವಾಸ ಮಾಡಿ ಮಾಡಿ ಅತಿಯಾಗಿ ಪ್ರೀತಿ ಮಾಡೋದನ್ನ ಕಲ್ತು ಬಿಟ್ಟಿದ್ದೀನಿ. ಈ ಪ್ರೀತಿ, ಕೇರು, ಕನ್ಸನು, ರಿಲೇಶನ್ಶಿಪ್ಪು ಎಷ್ಟು ಇಂಟೆನ್ಸ್ ಆಗಿರ್ಬೇಕು, ಎಷ್ಟು ಪ್ಯಾಷನೆಟ್ ಆಗಿರ್ಬೇಕು ಅಂತ ನಿಮ್ಮನ್ನ ನೋಡಿನೇ ಕಲ್ತಿರೋದು ನಾನು. ಈ ವಿಷಯದಲ್ಲಿ ನೀವು ನನ್ನ ಗುಂಡು ಟೀಚರ್. ಏನ್ರಿ ನೀವು ಬರ್ತಾ ಬರ್ತಾ ವಿಪರೀತ ಆಡ್ತಾ ಇದ್ದೀರಾ. ಮೋಸ್ಟ್ಲಿ ಮಗು ಮಾತನ್ನು ಸೇರಿಸಿ ನೀವೇ ಆಡ್ತಾ ಇದ್ದೀರಾ ಅನ್ಸುತ್ತೆ. ಇರ್ಬೋದು, ಬಟ್ ತಪ್ಪೇನಿದೆ? ಗಂಡನ ಜೊತೆ ಮಾತಾಡದೆ ಇನ್ಯಾರ ಜೊತೆ ಮಾತಾಡ್ಲಿ? ನನ್ನ ಗಂಡ ಅಂದ್ರೆ ನಂಗೆ ತುಂಬಾ ಇಷ್ಟ. ನನ್ನ ಇಷ್ಟ ಕಷ್ಟಗಳನ್ನ ನನ್ನ ಗಂಡನ ಜೊತೆ ಹಂಚ್ಕೋತೀನಿ. ನೀವು ನನ್ನ ಮಾತುಗಳನ್ನ ಕೇಳಿಸ್ಕೊತೀರಲ್ವಾ, ಅದೇ ಒಂಥರ ಖುಷಿ. ಹೆಂಡತಿ ಮಾತಿಗೆ ಕಿವಿಯಾಗೋ ಗಂಡ ಎಷ್ಟು ಜನಕ್ಕೆ ಸಿಗ್ತಾರೆ? ಇಲ್ಲಿ ಮಾತಿಗೆ ಮಾತು ಬೆಳೆಸೋರೆ ಜಾಸ್ತಿ. ಆಯ್ತು, ಮಾತಾಡಿ. ಏನೇನು ಮಾತಾಡಬೇಕು ಅನ್ಸುತ್ತೋ ಎಲ್ಲಾನು ಮಾತಾಡಿ. ಎಲ್ಲೋ ದೂರದಲ್ಲಿರೋ ಜೀವಕ್ಕೆ ನನಗೂ ಒಂಥರ ಖುಷಿ, ನೆಮ್ಮದಿ. ಮಾತಾಡಿ. ಸೇಮ್ ಹಿಯರ್ ಗೌತಮವ್ರೆ, ನಿಮ್ ಜೊತೆ ಮಾತಾಡ್ತಿದ್ರೆ ಏನೋ ಒಂಥರ ಸಮಾಧಾನ ಆಗುತ್ತೆ. ಮೋಸ್ಟ್ಲಿ ನಮ್ಮ ಮಗುನ ನಿಮ್ ಮಾತನ್ನ ಕೇಳಿಸ್ಕೊತಾ ಇರುತ್ತೆ. ಹೌದಾ? ಇದನ್ನ ಹೊಳಿಲೇ ಇಲ್ವಲ್ರಿ? ನಮ್ಮ ಮಾತನ್ನ ನಮ್ಮ ಮಗುನು ಕೇಳಿಸ್ಕೊತಾ ಇರುತ್ತೆ ಅಂತ. ಯಾಕೆ ಕೇಳಿಸ್ಕೊಳಲ್ಲ? ಮಹಾಭಾರತದಲ್ಲಿ ಅಭಿಮನ್ಯು ಕಥೆ ಕೇಳಿಲ್ವಾ ನೀವು? ಸುಭದ್ರ ಹೊಟ್ಟೆಯಲ್ಲಿರ್ಬೇಕಾದ್ರೆ ಚಕ್ರವ್ಯೂಹನ ಭೇದಿಸೋದು ಹೇಗೆ ಅಂತ ತಿಳ್ಕೊಂಡಂತೆ. ಅದಕ್ಕೆ ಹೇಳ್ತಾರೆ, ನಾವೇನ್ ಫೀಲ್ ಮಾಡ್ತೀವಿ ಅದ್ರ ಪರಿಣಾಮ ಮಗು ಮೇಲೆ ಬೀರುತ್ತೆ ಅಂತ. ನಮ್ ಹಿಂದವರು ತುಂಬಾ ಹಿಂದೆನೆ ಈ ಮಾತನ್ನ ಎಷ್ಟು ಚೆನ್ನಾಗಿ ತಿಳಿಸ್ಕೊಟ್ಟಿದಾರಲ್ವಾ? ನಿಜ. ಮಗು ಹೊರಗೆ ಬರಕ್ ಮುಂಚೆನೆ ನಮ್ಮ ಜವಾಬ್ದಾರಿಗಳು ಶುರು ಆಗ್ಬಿಟ್ಟಿರುತ್ತೆ. ಅಂಡ್ ಆ ಜವಾಬ್ದಾರಿ ಬಹಳ ದೊಡ್ಡದು. ಹೌದು ರೀ, ಮಗು ಅಂತಿದ್ದಾಗೆ ನೆನಪಾಯ್ತು. ಯಾಕೆ ಹೊಟ್ಟೆ ಇನ್ನು ಮುಂದೆನೆ ಬಂದಿಲ್ಲ? ಅಲ್ಲ, ಯೂಶಲಿ ಪ್ರೆಗ್ನೆಂಟ್ ಆಗ್ತಾ ಇದ್ದಾಗೆ ಹೊಟ್ಟೆ ದಪ್ಪ ಆಗ್ಬೇಕಲ್ವಾ? ಯಾಕೆ ಇನ್ನೇನು ದಪ್ಪ ಆಗಿಲ್ಲ? ನನ್ಗೆ ಅದೇ ಚಿಂತೆ ಆಗ್ಬಿಟ್ಟಿದೆ. ಐ ಆಮ್ ವೇಟಿಂಗ್. ನಿಮ್ಗೆ ಹೊಟ್ಟೆ ಮುಂದೆ ಬರೋದನ್ನ ನೋಡಕ್ ಕಾಯ್ತಾ ಇದ್ದೀನಿ ನಾನು. ಗೌತಮ್ ಅವರೇ, ನಿಮಗೆ ಇಂಥ ಯೋಚನೆ ಎಲ್ಲ ಬರುತ್ತಾ? ಅಯ್ಯೋ ದೇವ್ರೆ. ಹೋಗ್ಲಿ ಬಿಡಿ, ನನಗೆ ಹೊಟ್ಟೆ ಬಂದಿಲ್ಲ ಅಂದ್ರೆ ಏನು, ನಿಮಗ್ ಹೊಟ್ಟೆ ಬಂದಿದೆಯಲ್ಲ ಅಷ್ಟು ಸಾಕು. ಏನ್ರಿ ಬಾಡಿ ಶೇಮಿಂಗ್ ಮಾಡ್ತಾ ಇದ್ದೀರಾ? ಅಯ್ಯೋ ಸಾರಿ, ನಾನು ಬಾಡಿ ಶೇವಿಂಗ್ ಮಾಡ್ತಿಲ್ಲ, ಹಾಗೆ ಬಾಯಿ ಮಾತಿಗೆ ಹೇಳ್ದೆ. ನೋಡಿ, ನನ್ನ ಹೊಟ್ಟೆ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಅದಕ್ಕಿನ್ನೂ ತುಂಬಾ ಟೈಮ್ ಇದೆ. ಟೈಮ್ ಬಂದಾಗ ಅದೇ ಕಾಣಿಸ್ಕೊಳುತ್ತೆ. ನೋಡಿ, ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಹೋಗ್ಬಿಡಿ. ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಇಲ್ಲ ಅಂದ್ರೆ ಬಸರಿಯ ದಿನಗಳು ಅಂತ ಒಂದು ಪುಸ್ತಕ ಇದೆ, ಅದನ್ನ ಓದ್ ತಿಳ್ಕೊಳ್ಳಿ. ಓ ಆಯ್ತು, ಓದ್ ತಿಳ್ಕೊತೀನಿ ಬಿಡಿ. ಗುಡ್, ಅದನ್ನ ಮಾಡಿ. ನೋಡ್ತಾ ಇರಿ, ಇನ್ ಸ್ವಲ್ಪ ದಿನದಲ್ಲೇ ನನ್ನ ಹೊಟ್ಟೆ ನಿಮ್ಗಿಂತ ದೊಡ್ಡದಾಗಿರುತ್ತೆ. ಯಾಕಂದ್ರೆ ನನ್ನ ಹೊಟ್ಟೆಲಿರೋ ಮಗು ನಿಮ್ ತರಾನೇ ಬೈ ಡಿಫಾಲ್ಟ್ ಡುಮಣ್ಣನೇ ಆಗಿರ್ತಾನೆ. ನೋ, ನಾನು ಯಾವತ್ತೂ ಹೇಳ್ಬಿಟ್ಟಿದ್ದೀನಿ, ನಿಮ್ಮ ಹೊಟ್ಟೆಲಿ ಹುಟ್ಟೋದು ನಿಮ್ ಥರನೇ ತೆಳ್ಳಿಗೆ ಬೆಳ್ಳಿಗೆ ಇರೋ ಒಂದು ಹೆಣ್ಮಗು. ಏನಿಲ್ಲ, ನನ್ಗಿಂತ ನೀವೇ ಸೂಪರ್ ಆಗಿದ್ದೀರಾ, ಬೆಣ್ಣೆ ಮುದ್ದೆ ತರ. ಅಯ್ಯೋ, ನನ್ ಬೆಣ್ಣೆ ಮುದ್ದೆ ತುಂಬಾ ದೂರ ಇದೆಯಲ್ಲಪ್ಪ, ಹೆಂಗಪ್ಪ ಮುದ್ದು ಮಾಡೋದು? ಓಕೆ, ಕಂಟ್ರೋಲ್ ಯುವರ್ ಫೀಲಿಂಗ್ಸ್. ನಾನು ವಾಪಸ್ ಬರ್ತೀನಲ್ಲ, ಅವಾಗ ಹಳೆ ಬಾಕಿ ಸಮೇತ ಎಲ್ಲಾನು ಚುಕ್ತ ಮಾಡಿ, ಓಕೆನಾ? ಸಾಕು, ನೀವು ಹೋಗಿ ಊಟ ಮಾಡಿ. ಈಗಾಗಲೇ ತುಂಬಾ ಟೈಮ್ ಆಗೋಗುತ್ತೆ. ಪರವಾಗಿಲ್ಲ, ಮಾತಾಡ್ರಿ. ನನಗೇನಂತ ಹಸುವಾಗ್ತಾ ಇಲ್ಲ. ನಾನು ಸಂಜೆ ಲೈಟಾಗಿ ಸ್ವಲ್ಪ ತಿಂದಿದ್ದೆ. ನಿಮಗೆ ಗೊತ್ತಲ್ಲ, ನನ್ನ ಹೊಟ್ಟೆಗೆಲ್ಲ ನಾನು ಮೋಸ ಮಾಡ್ಕೊಳ್ಳಲ್ಲ. ಮಾತಾಡಿ, ಪರವಾಗಿಲ್ಲ. ನೀವು ಬಿಡಿ, ನಿದ್ದೆ ಬಿಟ್ರು ಊಟ ಬಿಡಲ್ಲ. ಮತ್ತೇನು, ಇನ್ನು ಎಚ್ಚರವಾಗಿದ್ದೀರಲ್ಲ, ನಿದ್ದೆ ಬಂದಿಲ್ವಾ? ಏನೋ ಗೊತ್ತಿಲ್ಲಪ್ಪ, ಇವತ್ತು ನಿದ್ದೆ ಬರ್ತಿಲ್ಲ. ಜನರಲಿ ಹೇಳ್ತಾರೆ ಬಸರಿ ಆಗಿದ್ದಾಗ ಈ ತರ ನಿದ್ದೆ ಬರಲ್ಲ ಅಂತ. ಓ ಸರಿ, ಈಗ ನಿಮ್ಗೆ ನಿದ್ದೆ ಬರೋ ಹಾಗೆ ಮಾಡಕ್ಕೆ ಒಂದು ಕತೆ ಹೇಳಲಾ? ಕಥೆನಾ? ಹಾ, ನನ್ನ ಕತೆ ಕೇಳ್ತಾ 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 ನೀವು ನಿದ್ದೆ ಮಾಡ್ಬೋದು. ಹೇಳಲಾ? ಓಕೆ, ಬಟ್ ಗೌತಮ್ ಅವರೇ, ಮಕ್ಕಳಾಗೋ ಟೈಮಲ್ಲಿ ತೀರಾ ಮಕ್ಕಳಿಗೆ ಹೇಳೋ ತರ ಕಥೆ ಹೇಳ್ಬೇಡಿ.
ಇಲ್ಲ ಈ ಒಂದು ಬ್ರಿಡ್ಜ್ ಸ್ಟೋರಿ ತರ ಹೇಳ್ತೀನಿ, ಓಕೆನಾ? ಹಂಗಂದ್ರೆ ಐ ಮೀನ್ ನಿಮಗೆ ಮತ್ತೆ ನಿಮ್ಮ ಹೊಟ್ಟೆಲಿರೋ ನಮ್ಮ ಮಗುಗೆ ಸೆಟ್ ಆಗೋ ಥರದ್ದು ಒಂದು ಸ್ಟೋರಿ ಹೇಳ್ತೀನಿ ಹಿಂದೆ. ಓ ಹಾಗೆ, ಸರಿ ಹೇಳಿ, ಅದು ಯಾವ ಥರ ಕಥೆ ಹೇಳ್ತೀರಾ ಅಂತ ಕೇಳಿಸ್ಕೊತೀನಿ. ಹಾ, ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಅಯ್ಯೋ ದೇವ್ರೆ, ಅದೇ ಹಳೆ ಫಾರ್ಮುಲಾ. ಒಂದು ಊರಂತೆ, ಅದ್ರಲ್ಲಿ ರಾಜ ಅಂತೆ. ಅಯ್ಯೋ ಇಲ್ಲ, ಇದು ಬೇರೆ ಊರು ಮತ್ತೆ ಬೇರೆ ರಾಜ. ಓಕೆ ಸಾರಿ ಹೇಳಿ. ಆ ರಾಜನ್ಗೆ ಒಂದು ಸುಂದರವಾದ ರಾಣಿ ಸಿಕ್ಕಿದ್ಲು. ಆ ರಾಜ ಹೆಂಗೋ ಮಾಡಿ ಆ ರಾಣಿನ ಕ್ಯಾಚ್ ಹಾಕೊಂಬಿಟ್ಟ. ಮದ್ವೆನೂ ಆಗೋಯ್ತು. ಅವರಿಬ್ಬರಿಗೂ ಒಂದು ರಾಜ್ಕುಮಾರಿ ಹುಟ್ಟು. ಆ ರಾಜ್ಕುಮಾರಿಗೆ ಸ್ಟಾಪ್. ಯಾಕ್ರಿ? ಗೌತಮರಿ, ಏನಂದ್ರೆ ನೀವು ಕಥೆ ಹೇಳ್ತೀನಿ ಅಂತ ಹೇಳಿದ್ರಿ, ನೀವು ನೋಡಿದ್ರೆ ನಿಮ್ ಸ್ವಂತ ಕಥೆ ಹೇಳ್ತಿದ್ದೀರಾ. ಸರಿ, ನಂತರ ರಾಣಿ ಸಿಕ್ಕಿದ್ಲು, ಏನೋ ಒಪ್ಕೊಳ್ಳೋಣ. ಆದ್ರೆ ಈ ಸೈಕಲ್ ಗ್ಯಾಪಲ್ಲಿ ರಾಜ್ಕುಮಾರಿ ಹೆಂಗ್ ಬದ್ಲು? ಅದಾಗ್ಬೇಕಾಗಿರೋದು ರಾಜ್ಕುಮಾರ, ಯುವರಾಜ ಅಲ್ವಾ? ರೀ, ಕತೆ ಇರೋದೇ ಹಾಗೆ ಅಂದ್ಮೇಲೆ ಅದೇಂಗ್ರಿ ಬೇರೆ ತರ ಹೇಳಕ್ಕಾಗುತ್ತೆ? ಹೌದಾ, ಸರಿ ಹೇಳಿ, ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ, ಮುಂದುವರ್ಸಿ ನೀವು. ಹಾ, ಆ ರಾಜ್ಕುಮಾರಿ ಅಂತ ಹೇಳಿದ್ನಲ್ಲ, ಅವಳು ವಿಶೇಷತೆ ಏನು ಅಂತ ಹೇಳಿದ್ರೆ, ಅವಳು ಅಪ್ಪನಿಗೆ ಬಹಳ ಕ್ಲೋಸು, ಮುದ್ದಿನ ಮಗಳು, ಪಟ್ಟ ಶಿಷ್ಯೆ ಅಂತ ಬಾಂಡಿಂಗ್ ಅವ್ರದ್ದು. ನಿಲ್ಸಿಪ್ಪ, ನೀವು ಹೇಳ್ತಿರೋ ಸ್ಟೋರಿ ನಂಗೆ ಇಷ್ಟನೇ ಆಗ್ತಿಲ್ಲ, ಇಂಟ್ರೆಸ್ಟಿಂಗ್ ಆಗೇ ಇಲ್ಲ ಅದು. ನೋಡಿ, ನಿಮ್ಮ ಸ್ಟೋರಿನ ನಾನು ಮುಂದುವರಿಸ್ತೀನಿ. ಕೇಳಿಸ್ಕೊಳ್ಳಿ. ಈ ನಿಮ್ಮ ರಾಜ್ಕುಮಾರಿನ ತೆಗೆದು ಸೈಡಲ್ಲಿಡಿ. ರಾಜ ರಾಣಿಗೆ ಒಬ್ಬ ರಾಜ್ಕುಮಾರ ಹುಟ್ಟಿದ ಅಂತ ಇಟ್ಕೊಳ್ಳೋಣ. ಅವನು ನಿಮ್ಮ ಥರನೇ ರೋಷ್ಕುಲ ಥರ ಇದ್ದ, ಪಿಂಕ್ ಕಲರ್ ರೋಷ್ಕುಲ ಥರ. ಈ ರೋಷ್ಕುಲ ಬೆಳೆದು ರಾಜ್ಕುಮಾರ ಬೆಳೆದು ದೊಡ್ಡವನಾಗಿ ಅವ್ರ ಅಪ್ಪನ ಥರಾನೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದ. ಅವನಿಗೊಬ್ಬ ರಾಜ್ಕುಮಾರಿ ಸಿಕ್ಕಿದ್ಲು, ಅವರಿಬ್ರು ಚೆನ್ನಾಗಿದ್ರು, ಹ್ಯಾಪಿಲಿ ಮ್ಯಾರಿಡ್ ಎವರ್ ಆಫ್ಟರ್. ಅಲ್ಲಿಗೆ ಕಥೆ ಮುಗೀತು. ಹೇಗಿತ್ತು? ಬರೀ ಇದೇ ಆಯ್ತು ನಿಮ್ದು. ಈಗೀಗ ಟೀಚರ್ ಹೋಗಿ ತರ್ಲೆ ಸ್ಟೂಡೆಂಟ್ ಆಗಿದ್ದೀರಾ. ನಾನ್ ಸೀರಿಯಸ್ ಆಗ್ಬಿಟ್ರೆ ಮಗುನು ಸೀರಿಯಸ್ ಆಗ್ಬಿಡುತ್ತೆ, ಆಮೇಲೆ ಮುಖ ಗಂಟು ಹಾಕೊಂಡು ಹುಟ್ಟುತ್ತೆ. ಹೌದು. ಸರಿ, ಈಗ ಹುಟ್ಟೋ ಮಗುಗೆ ಏನಂತ ಹೆಸರಿಡೋದು? ರಾಜ್ಕುಮಾರ. ಅದಕ್ಕಿಂತ ಒಳ್ಳೆ ಹೆಸರು ಬೇಕಾ? ಅಲ್ಲ, ಈಗ ಗಂಡು ಮಗು ಹುಟ್ಟಿದ್ರೆ ನಿಮ್ಮ ಆಸೆ ಪ್ರಕಾರ ರಾಜ್ಕುಮಾರ ಅಂತ ಹೆಸರಿಡೋಣ. ಅಕಸ್ಮಾತ್ ಹೆಣ್ಮಗು ಹುಟ್ಟಿದ್ರೆ ನನ್ನ ಆಸೆ ಪ್ರಕಾರ ರಾಜ್ಕುಮಾರಿ ಅಂತ ಹೆಸರಿಡೋಣ. ಡಿಫ್ರೆಂಟ್ ಆಗಿರುತ್ತೆ, ಸಿಂಪಲ್ ಆಗಿರುತ್ತಲ್ವಾ? ಗೌತಮ್ ಅವರೇ, ನೀವ್ ಯಾಕೆ ಕನ್ಫ್ಯೂಸ್ ಆಗ್ತಿದ್ದೀರಾ? ಹುಟ್ಟೋದು ಹೆಂಗಿದ್ರು ಗಂಡು ಮಗುನೇ, ಅವನಿಗೆ ರಾಜ್ಕುಮಾರ ಅಂತ ಹೆಸರು ಫಿಕ್ಸ್ ಮಾಡಿದೀವಲ್ಲ, ಸೊ ರಾಜ್ಕುಮಾರಿ ಕ್ಯಾನ್ಸಲ್. ಒಲೆ ಇದ್ದೀರಾ ಕಣ್ರಿ ನೀವು, ಸುತ್ತಿ ಬಳಸಿ ನಿಮ್ ರೂಟ್ಗೆ ಬಂದ್ಬಿಡ್ತೀರಾ. ಎಲ್ಲೋದ್ರೂ ಅಲ್ಲೇ ಗಿರಿಕೆ ಹೊಡಿತಾ ಇರ್ತೀರಾ. ಟಿಪಿಕಲ್ ಹೆಂಡತಿ ತರ ಹಠ ಮಾಡೋದು ಕಲ್ತ್ಬಿಟ್ಟಿದ್ದೀರಾ. ಓ, ಮತ್ತೆ ಅದು ನಮ್ಮ ಟ್ರೇಡ್ ಮಾರ್ಕ್ ಗೌತಮ್ ಅವರೇ. ಎಷ್ಟೇ ಆದ್ರೂ ನಾನು ಹೆಂಗ್ಸೋ, ನಾನು ಹೀಗಿಲ್ಲ ಅಂದ್ರೆ ಅದು ನಮ್ಮ ಕುಲಕ್ಕೆ ಅವಮಾನ ಮಾಡ್ದಂಗೆ ಆಗುತ್ತೆ. ನಾನು ನಮ್ಮ ಲೆಗಸಿನ ಮುಂದುವರಿಸ್ತಿದ್ದೀನಿ. ಹಟ್ಟೆ ಹೊಡೆದಿದ್ದು ಸಾಕು, ಈಗ ಹೋಗಿ ಊಟ ಮಾಡಿ ಮಲ್ಕೊಳ್ಳಿ. ಮಿಸ್ ಯು ಟು ಅಂದ್ರೆ ನೀವಿಬ್ಬರನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅರ್ಥ. ಅಫ್ಕೋರ್ಸ್, ನಿಮ್ಮ ಜೊತೆ ಮಾತಾಡಿದ್ನಲ್ಲ, ಈಗ ನಾನು ಖುಷಿಯಾಗಿ ನೆಮ್ಮದಿಯಾಗಿ ಮಲಗ್ಬೋದು.